ಡಿಯರ್ ಸ್ಟೂಡೆಂಟ್ಸ್ 2024 ಮತ್ತು 25ನೇ ಸಾಲಿನ ನಮ್ಮ ಎಸ್-ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗಾಗಿ ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ. ಫಸ್ಟ್ ವಿಡಿಯೋಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. 28 ಮಾರ್ಕ್ಸ್‌ನ ಬಹಳಷ್ಟು ಈಸಿಯಾಗಿ ಪಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತಿದ್ದೀನಿ. ಅದಾದ ನಂತರ ಅದ್ರ ಕೀ ಆನ್ಸರ್ಸ್ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದು ಫೋರ್ತ್ ವಿಡಿಯೋ. ಇದರಲ್ಲಿ 2 ಹೇಳ್ತಾ ಇದ್ದೀನಿ. ಒಂದು ಪ್ರೊಫೈಲ್ ರೈಟಿಂಗ್‌ನ ಹೇಗೆ ಬರೆದು ಮಾರ್ಕ್ಸ್ ತಗೋಬೇಕು. ಇನ್ನೊಂದು ಪಿಕ್ಚರ್ ರೈಟಿಂಗ್ ಏನಿದೆ ನೋಡ್ರಿ. ಆ ಪಿಕ್ಚರ್ ರೈಟಿಂಗ್ ಅನ್ನ ಬರೆದು ಹೆಂಗೆ ಈಸಿಯಾಗಿ ಮಾರ್ಕ್ಸ್ ಪಡ್ಕೋಬಹುದು ಅನ್ನೋದನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೇನೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಸ್ಟೂಡೆಂಟ್ಸ್ ಸ್ಟಾರ್ಟ್ ಕೊಡ್ತೀನಿ. ಎಸ್-ಎಸ್-ಎಲ್-ಸಿ ಪಾಸಿಂಗ್ ಪ್ಯಾಕೇಜ್ ಅಂತ ವಿಡಿಯೋ ಸೀರೀಸ್ ಗಳನ್ನ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ. ನಾನು ಫಸ್ಟ್ ವಿಡಿಯೋ ಮಾಡಿದೆ ಇಂಗ್ಲಿಷ್ ನಲ್ಲಿ 28 ಅಂಕಗಳನ್ನ ತೆಗೆದುಕೊಳ್ಳೋದು ಬಹಳಷ್ಟು ಸುಲಭ ಅಂತ ವಿಡಿಯೋ ಮಾಡಿದೆ. ಇದಕ್ಕೆ ಬಹಳಷ್ಟು ವಿದ್ಯಾರ್ಥಿ ನೋಡಿದ್ರಿ, ಲೈಕ್ ಮಾಡಿದ್ರಿ ಮತ್ತು ಶೇರ್ ಕೂಡ ಮಾಡ್ತಾ ಇದ್ರಿ. ಬಹಳಷ್ಟು ಇಷ್ಟ ಆಯ್ತು. ಇದಾದ ನಂತರ ಇಷ್ಟೇ ಬಿಡ್ಲಿಲ್ಲ ನಾನು. ಸೊ ಇದು ಫೋರ್ತ್ ವಿಡಿಯೋ ಮಾಡ್ತಿದ್ದೀನಿ. ಅವೇ ಕಂಟಿನ್ಯೂಸ್ ಆಗಿ ಫೋರ್ತ್ ವಿಡಿಯೋ ಇದು. ಇಲ್ಲಿ ಕೀ ಆನ್ಸರ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ. ಕೇವಲ ಕ್ವಶನ್ಸ್ ಹೇಳಿ ಅಷ್ಟೇ ಬಿಟ್ಟಿಲ್ಲ ನಾನು. ಅವನ್ನ ಹೆಂಗೆ ಈಸಿಯಾಗಿ ಬರಿಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋಗಳ ಮೂಲಕ. ಓಕೆ, ಇದು ಫೋರ್ತ್ ವಿಡಿಯೋ. ನೋಡಿ, ಫಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ ಸಮರಿ 4 ಮಾರ್ಕ್ಸ್ ಕೇಳ್ತಾರೆ. ಆಮೇಲೆ 5 to 6 ಸೆಂಟೆನ್ಸ್ ದಲ್ಲಿ ಸಮರಿ ಕೇಳ್ತಾರೆ 3 ಮಾರ್ಕ್ಸ್ಗೆ. ಆಮೇಲೆ ಪೋಯಮ್ 4 ಮಾರ್ಕ್ಸ್ ಮೆಮೊರೈಸೇಷನ್ಗೆ. ಪ್ಯಾಸೇಜ್ ರೀಡಿಂಗ್ ಇವೆಲ್ಲ ಮುಗಿಸಿದ್ದೀನಿ. ಸ್ಟೋರಿ ರೈಟಿಂಗ್ ಮುಗಿಸಿದ್ದೀನಿ. ಆಮೇಲೆ ಪ್ರೊಫೈಲ್ ರೈಟಿಂಗ್. ಸೊ ಪ್ಯಾಸೇಜ್ ಇಲ್ಲಿ ತನ ಆಗಿದೆ. ಓಕೆ, ಇನ್ನು ನಾನು ಹೇಳ್ಬೇಕಾಗಿದ್ದು ಪ್ರೊಫೈಲ್ ರೈಟಿಂಗ್ ಈ ವಿಡಿಯೋದಲ್ಲಿ ಮತ್ತು ಪಿಕ್ಚರ್ ರೈಟಿಂಗ್. ಆಕ್ಚುಲಿ 2 3 ಅಂಕ ಇರ್ತವೆ. ಟೋಟಲ್ 6 ಮಾರ್ಕ್ಸ್. ನಾನು ಇಲ್ಲಿ ಕೊಟ್ಟದ್ದು ಏನೂ ಇಲ್ಲ ಅಂದ್ರೂ ಕೂಡ 2 ಅಂಕ ಬರುವಂಗೆ ಹೇಳ್ಕೊಡುವಂತ ಮೆಥಡ್ ಇದು. ಓಕೆ, ಎಸ್. ಇದಾದ ನಂತರ ಹಂಗೆ ಲೆಟರ್ ರೈಟಿಂಗ್ ಹೇಳ್ತೀನಿ, ಸಿಲಾಬಲ್ಸ್ ಇವೆಲ್ಲವನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಒನ್ ಬೈ ಒನ್ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಓಕೆ, ಸೊ ಇಲ್ಲಿ ಪ್ರೊಫೈಲ್ ರೈಟಿಂಗ್ ಫಾರ್ 3 ಮಾರ್ಕ್ಸ್ಗೆ ಹೇಳ್ಬೇಕಾದ್ರೆ ಇರೋದು 3 ಅಂಕಕ್ಕೆ ಪ್ರೊಫೈಲ್ ರೈಟಿಂಗ್. ಸೊ ಈ ರೀತಿ ಪ್ರೊಫೈಲ್ ರೈಟಿಂಗ್ ಕೊಟ್ಟಿರ್ತಾರೆ. ರೋಮನ್ ನಂಬರ್ ಬಂದ್ಬಿಟ್ಟು ಎಷ್ಟಿದೆ? 7. ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್. ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ 1 into 3 is equal to 3. 31st ಕ್ವಶನ್ ಅಂತ ಕ್ವಶನ್ ನಂಬರ್ ಕರೆಕ್ಟ್ ಹಾಕ್ರಿ. ಇದು ಬಿಟ್ಟು ನಡೆಯುತ್ತಾ, ಬಟ್ ಈ ಕ್ವಶನ್ ನಂಬರ್ ಕರೆಕ್ಟ್ ಹಾಕ್ರಿ. ನೇಮ್ ಕೊಡ್ತಾರೆ ಶ್ರದ್ಧಾ ಕುಮಾರ್. ಪ್ಲೇಸ್ ಅಂಡ್ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ. ಎಜುಕೇಶನ್ ಕೊಟ್ಟಿದ್ದಾರೆ. ಸ್ಪೋರ್ಟ್ಸ್ ಕೊಟ್ಟಿದ್ದಾರೆ. ಅಕ್ಯುಪೇಷನ್ ಕೊಟ್ಟಿದ್ದಾರೆ. ಡಿಸಬಿಲಿಟಿ ಕೊಟ್ಟಿದ್ದಾರೆ. ಇಷ್ಟೇ. ಓಕೆ, ಅದನ್ನ ಇಲ್ಲಿ ಟೈಪ್ ಮಾಡಿದ್ದೀನಿ. ಓಕೆ, ಏನು ಕೊಟ್ಟಿದ್ದಾರೆ ಅದನ್ನೇ ಟೈಪ್ ಮಾಡಿದ್ದೆ. ರೈಟಾ? ಸೊ ಇಷ್ಟು ಕೊಟ್ಟ ತಕ್ಷಣ ಹೆಂಗ್ ಬರೀಬೇಕು ಸರ್? ಅದಕ್ಕೆ ಸಿಂಪಲ್ ಟಿಪ್ಸ್ ಹೇಳ್ತೀನಿ ಟು ರೈಟ್ ಪ್ರೊಫೈಲ್ ರೈಟಿಂಗ್. ಸೊ ಪ್ರೊಫೈಲ್ ರೈಟಿಂಗ್ ಬರ್ಲಿಕ್ಕೆ ಕೆಲವು ಟಿಪ್ಸ್ ಹೇಳ್ತೀನಿ ನೋಡ್ರಿ. ಒಂದನೇದು ಪ್ರೊನೌನ್ಗಳನ್ನ ಯೂಸ್ ಮಾಡ್ರಿ. ಅಲ್ಲಿ ಹುಡುಗ ಜೆಂಟ್ಸ್ ಇದ್ರೆ ಹಿ ಯೂಸ್ ಮಾಡ್ರಿ, ಹೀಸ್ ಯೂಸ್ ಮಾಡ್ರಿ. ಫಿಮೇಲ್ ಇದ್ರೆ ಸಿ ಅಥವಾ ಹರ್ ಯೂಸ್ ಮಾಡ್ರಿ. ಯಾವ್ದು ಸೂಟಬಲ್ ಆಗುತ್ತೆ ಅದನ್ನ ಯೂಸ್ ಮಾಡಿ. ಇದು ಒಂದನೇ ಪಾಯಿಂಟ್. ಯಾವ್ದು ಯೂಸ್ ಮಾಡಬೇಕು? ಹುಡುಗ ಇದ್ದರೆ ಹಿ ಅಥವಾ ಹೀಸ್, ಹುಡುಗಿ ಇದ್ದರೆ ಶಿ ಅಥವಾ ಹರ್. ಸೆಕೆಂಡ್ ಪಾಯಿಂಟ್, ಹೆಲ್ಪಿಂಗ್ ವರ್ಬ್ಸ್ ಯೂಸ್ ಮಾಡಿ. ಸಿಂಗುಲರ್ ಇದ್ದರೆ ಈಸ್ ಯೂಸ್ ಮಾಡಿ. ಸಿಂಗುಲರ್ ಇದ್ದರೆ ಈಸ್, ಪ್ಲೂರಲ್ ಇದ್ದರೆ ಆರ್. ಓಕೆ, ಸಿಂಗುಲರ್ ಇದ್ದರೆ ಈಸ್, ಪ್ಲೂರಲ್ ಇದ್ದರೆ ಆರ್. ನೆಕ್ಸ್ಟ್, ಶಾರ್ಟ್ ಸೆಂಟೆನ್ಸಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿ. ಸಣ್ಣ ಸಣ್ಣ ವಾಕ್ಯಗಳನ್ನು ಮಾಡಿ. ದೊಡ್ಡ ದೊಡ್ಡ ವಾಕ್ಯಗಳನ್ನು ಮಾಡಬೇಕಾಗಿಲ್ಲ, ಸಣ್ಣ ಸಣ್ಣ ವಾಕ್ಯಗಳನ್ನು ಮಾಡಿ. ಅದು ತೋರಿಸ್ತೀನಿ ನಾನು. ಓಕೆ, ರೈಟಾ? ಬರೋಣ. ಈ ರೀತಿ ಸ್ಟೋರಿ ಕೊಟ್ಟಿದ್ದಾರೆ. ಓಕೆ, ಪ್ರೊಫೈಲ್ ರೈಟಿಂಗ್ ಈ ರೀತಿ ಕೊಟ್ಟಿದ್ದಾರೆ. ಫಸ್ಟ್ ವಾಕ್ಯ ನಾನು ಹೆಂಗ್ ಮಾಡಿದ್ದೀನಿ ನೋಡ್ರಿ. ಇದು ಫಸ್ಟ್ ವಾಕ್ಯ. ಏನಂತ ಮಾಡಿದ್ದೀನಿ ಇಲ್ಲಿ? ದ ಹಚ್ಚಿದ್ದೀನಿ. ಗಿವನ್ ಇಲ್ಲಿದೆ ನೋಡಿ. ಗಿವನ್ ಸ್ಮಾಲ್ ಲೆಟರ್ ಜಿ ಮಾಡಿದ್ದೀನಿ. ಗಿವನ್ ಪ್ರೊಫೈಲ್ ಇಲ್ಲಿದೆ ನೋಡಿ. ಈಸ್ ಇಲ್ಲಿದೆ ನೋಡಿ. ಅಬೌಟ್ ಅಂತ ತಗೋತೀನಿ. ಫೇಮಸ್ ಹಾಕ್ರಿ ಬಿಡ್ರಿ. ಇದನ್ನ ಹಾಕ್ರಿ, ಚೆನ್ನಾಗಿ ಅನ್ಸುತ್ತಾ? ಫಸ್ಟ್ ವಾಕ್ಯ ಇದೇ ಇರಬೇಕು. ಫೇಮಸ್ ಪರ್ಸನ್ ಶ್ರದ್ಧಾ ಕುಮಾರ್. ಮುಗಿದು ಒಂದು ವಾಕ್ಯ ಇಲ್ಲಿದೆ ನೋಡಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ಮಾಡಿ ಸ್ಟೂಡೆಂಟ್ಸ್. ನಾನು ಹೆಂಗೆ ವಾಕ್ಯನ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀನಿ ನೋಡ್ರಿ. ಇದು ಒಂದು ಮೆಥಡ್ನ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು. ಯಾವುದೇ ಪ್ರೊಫೈಲ್ ರೈಟಿಂಗ್ ಕೇಳಿದ್ರು ಕೂಡ ಬರಿಬೋದು. ನಾನು ಏನ್ ಮಾಡ್ತೀನಿ, ಇದೆ ದ ಗಿವನ್ ಪ್ರೊಫೈಲ್ ಇಲ್ಲಿದೆ, ಈಸ್ ಇದೆ, ಅಬೌಟ್ ಅಂತ ಹಾಕ್ತೀನಿ, ಫೇಮಸ್ ಪರ್ಸನ್ ಅಂತ ಹಾಕ್ರಿ, ಕೊಟ್ಟಂತ ವ್ಯಕ್ತಿ ಹೆಸರು ಬರೆದು ಒಂದು ವಾಕ್ಯ ಮುಗಿದು. ನೆಕ್ಸ್ಟ್ ಸೇಮ್ ಪ್ಲೇಸ್ ಅಂಡ್ ಡೇಟ್ ಆಫ್ ಬರ್ತ್ ಇದೆ. ಇದ್ರ ವಾಕ್ಯ ಹೆಂಗ್ ಮಾಡ್ತೀನಿ ನೋಡ್ರಿ. ಪ್ಲೇಸ್ ಅಂಡ್ ಡೇಟ್ ಆಫ್ ಬರ್ತ್ ಇದೆ ಅಲ್ಲ, ನಾನು ಫಸ್ಟ್ ಗೆ ಟಿಪ್ಸ್ ಹೇಳಿದೀನಿ. ಹೀಸ್ ಇಲ್ಲಿ ಶ್ರದ್ಧಾ ಕುಮಾರ್ ಜೆಂಟ್ಸ್ ಆಗಿರೋ ಕಾರಣಕ್ಕೆ ಹೀಸ್ ಯೂಸ್ ಮಾಡಿ.
ಪ್ಲೇಸ್ ಇಲ್ಲಿದೆ ನೋಡಿ, ಪಿ ಸ್ಮಾಲ್ ಲೆಟರ್ ಮಾಡಿದೆ, ಪಿ ಸ್ಮಾಲ್. ಪ್ಲೇಸ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಆರ್ ಎರಡು ಅದಾವ, ಅದಕ್ಕೆ ಆರ್ ಅಂತ ಯೂಸ್ ಮಾಡಿ. ಹೆಲ್ಪಿಂಗ್ ಓಕೆ, ವರ್ಬ್ನ ಆರ್ ಅಂತ ಯೂಸ್ ಮಾಡಿ. ಎರಡು ಇದ್ದಾವೆ. ಫಸ್ಟ್ ಮಾರ್ಚ್ 1990 ಇದು ಇದೆ. 19 ಮಿರ್ಜಾಪುರ್, ಬಿಹಾರ್, ಇಂಡಿಯಾ. ಮುಗಿ ಏನಿದೆ ರೀ ಇದರಲ್ಲಿ? ಓಕೆ, ಕೊಟ್ಟಂತಂದ್ರೆ ಸ್ವಲ್ಪ ಬದಲಾವಣೆ ಮಾಡ್ತೀವಿ, ಬಹಳ ಕಡಿಮೆ ಬದಲಾವಣೆ ಮಾಡಿ ವಾಕ್ಯನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಎಷ್ಟು ಈಸಿ ಅಲ್ಲ? ನೆಕ್ಸ್ಟ್, ಪ್ಲೇಸ್ ಅಂಡ್ ಡೇಟ್ ಆಫ್ ಬರ್ತ್ ಆಯ್ತಾ? ಎಜುಕೇಶನ್ ಕೊಟ್ರೆ ಅದಕ್ಕೆ ನಾ ಏನ್ ಮಾಡ್ತೀನಿ, ಹೀಸ್ ಎಜುಕೇಶನ್ ಇಲ್ಲೇ ಇದೆ, ಈ ಸ್ಮಾಲ್ ಲೆಟರ್ ಮಾಡಿದೆ, ಈಸ್ ಎರಡು ಈಸ್. ಇದೇನಿದೆ ಇದೆ ಜಿ ಸ್ಮಾಲ್ ಲೆಟರ್, ಅಥವಾ ಗ್ರಾಜುಯೇಟ್. ಇದನ್ನೇ ಕಾಪಿ ಪೇಸ್ಟ್ ಮಾಡಿದ್ದೀನಿ, ಕಾಪಿ ಪೇಸ್ಟ್ ಮಾಡಿ ಎಲ್ಲವೂ ಅದು ಇದ್ದನ್ನೇ ಬರ್ತಿದ್ದೀನಿ, ವಾಕ್ಯ ಮುಗಿತು. ಸರ್ ಇದು ಎಕ್ಸಾಕ್ಟ್ಲಿ 100% ಗ್ರಾಮ್ಯಾಟಿಕಲ್ ಕರೆಕ್ಟಾ? ಇಲ್ಲ, ಸ್ವಲ್ಪ ಮಿಸ್ಟೇಕ್ ಆಗುತ್ತಾ? ಏನೂ ತೊಂದರೆ ಇಲ್ಲ, ಏನೂ ತೊಂದರೆ ಆಗಲ್ಲ. ನಾನು ಇದು ಹೇಳ್ತಿರೋಂತೂ ನಮ್ಮ ಯಾರಿಗೆ ಪಾಸ್ ಆಗ್ಲಿಕ್ಕೆ ಆಗೋದಿಲ್ಲ, ಸರ್ ಇವೆಲ್ಲ ಏನ್ ಸರ್ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ಅನ್ನೋರಿಗಾಗಿ ಇಷ್ಟು ಸಿಂಪಲ್ ಇದೆ ರೀ ಅಂತ ತಿಳಿಸ್ಕೊಡ್ಲಿಕ್ಕಾಗಿ ನಾನು ಹೇಳ್ಕೊಡ್ತಾ ಇದ್ದೇನೆ. ಇದಕ್ಕಿಂತ ಅಡ್ವಾನ್ಸ್ ಲೆವೆಲ್ ಕೂಡ ವಿಡಿಯೋ ಮಾಡಿದ್ದೀನಿ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳಿಗಾಗಿ. ಸೊ ನೀವು ಅಡ್ವಾನ್ಸ್ ಲೆವೆಲ್ ವಿದ್ಯಾರ್ಥಿಗಳು ಕೂಡ ಇದನ್ನೇ ಅಪ್ಡೇಟ್ ಮಾಡ್ಕೊಂಡು ಓಕೆನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಓಕೆ, ಮುಗಿತಾ? ಅಥವಾ ಇದನ್ನ ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಡು ಹಿ ಗ್ರಾಜುಯೇಟೆಡ್ ಇಲ್ಲಿದೆ ನೋಡ್ರಿ, ಗ್ರಾಜುಯೇಟ್ ಅಂತ ಐತಲ್ಲ ಇಲ್ಲಿ, ಇದನ್ನ ಏನ್ ಮಾಡಿದೀನಿ, ಗ್ರಾಜುಯೇಟೆಡ್ ಅಂತ ಮಾಡಿ. ಗೊತ್ತಾಯ್ತು? ಅದನ್ನ ತೋರಿಸ್ತೀನಿ ಏನ ಇಲ್ಲಿ ಅಪ್ಡೇಟ್ ಸ್ವಲ್ಪ ನಿಮಗ. ಹಿ ತಗೊಂಡಿದ್ದೀನಿ, ಹಿ ಗ್ರಾಜುಯೇಟ್ ಇದ್ದದನ್ನ ಗ್ರಾಜುಯೇಟೆಡ್ ಅಂತ ಮಾಡಿದ್ದೀನಿ, V2 ಸೇಮ್ ಇನ್ ಅಂತ ಹಾಕಿದ್ದೀನಿ. ಇಲ್ಲ, ಪೊಲಿಟಿಕಲ್ ಸೈನ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್. ಓಕೆ, ವಾಕ್ಯ ನೋಡಿದ್ರೆ ಇದೆ ದೊಡ್ಡ ಅನ್ಸುತ್ತೆ. ಓಕೆ, ರೈಟ್? ಅಥವಾ ಯಾವುದೇ ನಿಮಗೆ ಬೇರೆದ್ ಏನೇ ಕೊಟ್ರು, ಬೈ ಚಾನ್ಸ್ ಡಿಗ್ರಿ ಕೊಟ್ಟಿರ್ತಾರೆ, ಏನು ವಾಕ್ಯ ಮಾಡ್ಬೋದು, ಹಿ ಹ್ಯಾಸ್ ಅ ಡಿಗ್ರಿ ಅಂತ ಬರ್ದು ಯಾವ್ದಿದೆ ಅದನ್ನು ಬರೀ ಮುಗೀತು. ಹ್ಮ್, ಈಚ್ ಮಾಡಿದ್ರೆ ಮುಗೀತು. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದು ಯೂಸ್ ಮಾಡಿ. ನಾನು ನಮ್ಮ ವಿದ್ಯಾರ್ಥಿಗಳು ಸಜೆಸ್ಟ್ ಮಾಡೋದು ಈ ವಾಕ್ಯ. ಓಕೆ, ಈ ವಾಕ್ಯವನ್ನು ಸಜೆಸ್ಟ್ ಮಾಡ್ತೀನಿ, ಯಾರ ಕಾನ್ಫಿಡೆನ್ಸ್ ಲೆವೆಲ್ ನ ಹೆಚ್ಚಿಗೆ ಮಾಡಬೇಕು. ಓಕೆ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ತಗೋದು. ನೆಕ್ಸ್ಟ್ ಸ್ಪೋರ್ಟ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಹೆಂಗ್ ಮಾಡ್ತೀವಿ ನೋಡ್ರಿ. ಸ್ಪೋರ್ಟ್ಸ್ ಕೊಟ್ಟಿರೋದಕ್ಕೆ ಹೀಸ್ ಜೆಂಟ್ಸ್ ಇರ್ತಾನೆ, ಸ್ಪೋರ್ಟ್ಸ್ ಒಂದೇ ಕೊಟ್ಟಿದ್ದಾರೆ, ಸ್ಪೋರ್ಟ್ಸ್ ಎಸ್ ತೆಗೆದಿರಿ, ಸ್ಪೋರ್ಟ್ ಈಸ್ ಸಿಂಗುಲರ್, ಹೈ ಜಂಪ್. ನಾನು ಫಸ್ಟ್ ಮತ್ತೆ ಮತ್ತೆ ಹೇಳ್ತಿದ್ದೀನಿ 100% ಅಂತ ಅಲ್ಲ, ಬಟ್ ಇದು ಪರವಾಗಿಲ್ಲ, ವಾಕ್ಯ ಕನ್ಸ್ಟ್ರಕ್ಷನ್ ಚೆನ್ನಾಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಕ್ಲಾರಿಟಿ ಇರುತ್ತೆ, ಇದು ತೊಂದರೆ ಇಲ್ಲ. ಅದನ್ನೇ ನೆಕ್ಸ್ಟ್ ವಾಕ್ಯ ಹೀಸ್, ಮತ್ತೆ ಹೀಸ್ ತೋರಿ ಆಕ್ಯುಪೇಷನ್ ಇದೆ, ಅದನ್ನೇ ಸೇಮ್ ಆಕ್ಯುಪೇಷನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬಾರ್ದಾ, ಓ ಸ್ಮಾಲ್ ಲೆಟರ್ ಮಾಡ್ತೀನಿ, ಆಕ್ಯುಪೇಷನ್ ಈಸ್ ಆನ್ ಅಥ್ಲೆಟ್ ಆ್ಯಂಡ್ ಅ ಕೋಚ್ ಅಂತ ಬನ್ನಿ. ಇಲ್ಲಿದೆ ಅಥ್ಲೆಟ್ ಆ್ಯಂಡ್ ಹಾಕಿದೆ, ಇಲ್ಲ ಹಿಂಗೆ ಬರ್ತಾರೆ, ಹಿಂಗೆ ಬರ್ರಿ, ಏನೋ ತೊಂದರೆ ಮುಗಿ, ರೈಟಾ? ಸೊ ಡಿಸಬಿಲಿಟಿ ಕೊಟ್ಟಿದ್ದಾರೆ ಮತ್ತೆ ಅಚೀವ್ಮೆಂಟ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಏನ್ ಮಾಡ್ತೀನಿ ನೋಡ, ಹೀಸ್ ಡಿಸಬಿಲಿಟಿ, ಡಿ ಸ್ಮಾಲ್ ಲೆಟರ್ ಮಾಡಿದ್ದೀನಿ, ಈಸ್ ಸಿಂಗುಲರ್ ಇದೆ, ಸೇಮ್ ಇಂಪೇರ್ಡ್, ಐ ಸ್ಮಾಲ್ ಲೆಟರ್ ಆಗ್ಬೇಕಾ, ಇಂಪೇರ್ಡ್ ಮಸಲ್ ಪವರ್, ಮುಗಿ, ಫುಲ್ ಸ್ಟಾಪ್. ಕಾಪಿ ಪೇಸ್ಟ್ ಅದು ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡ್ತಿದ್ದೇನೆ ಅಷ್ಟೇ. ನೆಕ್ಸ್ಟ್ ಹೀಸ್ ಅಚೀವ್ಮೆಂಟ್ಸ್ ಇಲ್ಲಿದೆ, ಎ ಸ್ಮಾಲ್ ಲೆಟರ್, ಬಾಸ್ಟ್ ಅದಾವ ಆರ್ ಅಂತ ಹಾಕ್ತೀನಿ, ದ 2020 ಸೇಮ್ ಎಸ್ ಇಟ್ ಇಸ್, ಕಾಪಿ ಪೇಸ್ಟ್ ಇದೆ, ಎಲ್ಲವನ್ನು ಬರೆದ್ಬಿಟ್ರೆ ಮುಗಿ. ಇದೆಲ್ಲ ಏನೈತೆ ಅದು ಬರೀ. ಅವಾರ್ಡ್ಸ್ ಹಿಂದ್ಗಡೆ ದ ಆರ್ಟಿಕಲ್ ಹಚ್ಬೇಕು, ಅದಕ್ಕಾಗಿ ದ ಹಚ್ಚಿದ್ದೆ, ಮುಗಿ. ಎಷ್ಟು ಈಸಿ ನೋಡ್ರಿ, ಎಷ್ಟು ಈಸಿ ಅಲ್ಲ? ಇದನ್ನೇ ಸ್ವಲ್ಪ ಹಿಂಗ್ ಕೊಟ್ಟಿದ್ದನ್ನ ಪ್ಯಾರಾಗ್ರಾಫ್ ಮಾಡಿ ಬರಿ ಅಂತಾರಲ್ಲ, ಅದಕ್ಕೆ ನಾನು ಇಷ್ಟೋತನ ಬರ್ದನ್ನ ಸಮಪ್ ಮಾಡ್ತಾ ಇದ್ದೇನೆ ನೋಡ್ರಿ. ಓಕೆ, ಅದನ್ನೇ ವಾಕ್ಯ. ಸೊ ದ ಗಿವನ್ ಪ್ರೊವರ್ಬ್ ಇಸ್ ಅಬೌಟ್ ಫೇಮಸ್ ಪರ್ಸನ್ ಶಾರದಾ ಕುಮಾರ್, his place and date of birth are 1st March 1992. ಇದೆಲ್ಲ ಬರ್ದಿದ್ದೀನಿ. his education is graduate in political science, ಅದನ್ನೇ ಕೊಟ್ಟಿದ್ದೀನಿ. his post ಅವೆಲ್ಲವೂ ಇಷ್ಟೋತನ ಮಾಡುವ ವಾಕ್ಯನೇ ಇಲ್ಲಿ ಮಾಡಿದ್ದೀನಿ, ಮುಗೀತು.
ಇದನ್ನೇ ಪ್ಯಾರಾಗ್ರಾಫ್ ಮಾಡಿ ಬರಬೇಕು. ಹಿಂಗ್ ಪಾಯಿಂಟ್ ವೈಸ್ ಮಾಡಿ ಬರಿಬಾರ್ದು ಆಕ್ಚುಲಿ. ಪ್ಯಾರಾಗ್ರಾಫ್ ಆನ್ಸರ್ಸ್ ಇರಬೇಕು. ಅದಕ್ಕಾಗಿ ಏನ್ ಮಾಡ್ತಾ ಇದ್ದೀನಿ, ಪ್ಯಾರಾಗ್ರಾಫ್ ಮಾಡ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿದೆ. ಇಷ್ಟು ಬ್ಯೂಟಿಫುಲ್, ಇಷ್ಟು ಪರ್ಫೆಕ್ಟ್ ಸಾಕು. ಆಕ್ಚುಲಿ ನಾನು ಹಿಡಿದದ್ದು 2 ಮಾರ್ಕ್ಸ್ ಅಂತ ಹಿಡಿದೀನಿ. ಆಕ್ಚುಲಿ ಇದಕ್ಕೆ ಹೆಚ್ಚಾನೆಚ್ಚು 3 ಅಂಕಗಳು ಸಿಕ್ಕೇ ಸಿಗ್ತಾವೆ. ನಾನು ಇನ್ನೂ ಕಡಿಮೆ ಹಿಡಿದಿದ್ದೆ. ಓಕೆ, ಎಷ್ಟು ಈಸಿ ಇದೆ ಅಲ್ಲ. ಇದು ಪ್ರೊಫೈಲ್ ರೈಟಿಂಗ್ ಆಯ್ತು. ಈ ನೆಕ್ಸ್ಟ್ ನಾನು ಹೇಳ್ಬೇಕಾದ್ರೆ ಪಿಕ್ಚರ್ ರೈಟಿಂಗ್ ಫಾರ್ 3 ಮಾರ್ಕ್ಸ್. ಇದನ್ನು ಎಕ್ಸಾಂಪಲ್ ಹೇಳ್ತೀನಿ, ಮತ್ತೆ ಹೆಂಗ್ ಬರಿಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಓಕೆ, ನೋಡ್ರಿ ಈ ರೀತಿ ಕೊಟ್ಟಿದಾರ. ಕ್ವಶನ್ ನಂಬರ್ ಬಂದ್ಬಿಟ್ಟು 33. ಓಕೆ, write a description or an account of what the picture suggests to you in a paragraph ಅಂತ ಕೊಟ್ಟಿದ್ದಾರೆ. ಇದು ಪಿಕ್ಚರ್ ಕೊಟ್ಟಿದ್ದಾರೆ. 1 into 3 ಮಾರ್ಕ್ಸ್ ಇರ್ತದೆ. ಸೊ ಬ್ಯೂಟಿಫುಲ್ ಪಿಕ್ಚರ್ ಕೊಟ್ಟಿದ್ದಾರೆ. ಒಬ್ರು ಇಲ್ಲಿ ಪಾಠ ಮಾಡ್ತಿದ್ದಾರೆ. ಎಲ್ಲರೂ ಮರದ ಕಟ್ ಮಾಡಿದಂತ ಮರದ ಮೇಲೆ ಕುತ್ಕೊಂಡು ಕೇಳ್ತಿದ್ದಾರೆ. ಓಕೆ, ಮರದ ಪಿಕ್ಚರ್ ಇದೆ. ಇದಕ್ಕೆ ನಾ ಹೆಂಗ್ ಮಾಡ್ಬೇಕು ಸರ್ ವಾಕ್ಯ? ನೋಡಿ, ಸಣ್ಣ ಸಣ್ಣ ವಾಕ್ಯ ಮಾಡ್ತೇನೆ. ಫಸ್ಟ್ ಇದು ಪಿಕ್ಚರ್ ಏನನ್ನ ತೋರಿಸುತ್ತೋ ಅದನ್ನು ಬರಿಬೇಕು. ಒಂದನೇ ವಾಕ್ಯ ಇದೇ ಇರ್ಬೇಕು. ಏನು? ದಿಸ್ ಈಸ್ ಅ ಮೀನಿಂಗ್ಫುಲ್ ಪಿಕ್ಚರ್ ಅಂತ ಬರೀ. ದಿಸ್ ಇಸ್ ಅ ಸೊ ಬಹಳಷ್ಟು ವಿದ್ಯಾರ್ಥಿ ಏನ್ ಮಾಡ್ತಾರ ಗೊತ್ತಾ? ದಿಸ್ ಈಸ್ ಅ ಬ್ಯೂಟಿಫುಲ್ ಪಿಕ್ಚರ್ ಅಂತ ಬರ್ತೀರಿ, ಹಂಗೆ ಬರಿಬ್ಯಾಡ್ರಿ. ಯಾಕಂದ್ರೆ ಒಮ್ಮೊಮ್ಮೆ ಇದು ಹೆಂಗ್ ಸುಂದರವಾಗಿ ಕಾಣಿಸುತ್ತೆ ಹೇಳ್ರಿ, ತಪ್ಪಾಗತ್ತಲ್ಲ. ಅದಕ್ಕಾಗಿ ಮೀನಿಂಗ್ಫುಲ್ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಮೀನಿಂಗ್ಫುಲ್ ಪಿಕ್ಚರ್ ಅಂತ ಬರಿ. ಫಸ್ಟ್ ವಾಕ್ಯ ಇದೇ ಇರಲಿ. ಯಾವುದೇ ಪಿಕ್ಚರ್ ಕೊಡ್ಲಿ, ದಿಸ್ ಈಸ್ ಅ ಮೀನಿಂಗ್ಫುಲ್ ಪಿಕ್ಚರ್ ಅಂತ ಬರಿ. ಆಮೇಲೆ ದ ಪಿಕ್ಚರ್ ಶೋಸ್, ಅದು ಏನನ್ನ ತೋರಿಸುತ್ತ ಅನ್ನೋದು ಬರೀರಿ. ದ ಡಿಸ್ಟ್ರಕ್ಷನ್ ಆಫ್ ನೇಚರ್ ಅಂತ ಕೊಟ್ಟಿದ್ದೀನಿ. ನಿಸರ್ಗವನ್ನು ಹಾಳು ಮಾಡ್ತಾ ಇರುವುದನ್ನ ತೋರಿಸ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ ಅದು ಬರಿ. ದ ಪಿಕ್ಚರ್ ಶೋಸ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ದ ಪಿಕ್ಚರ್ ಶೋಸ್ ಗಾರ್ಡನ್. ಅದು ಏನ್ ತೋರಿಸುತ್ತೆ, ಇಟ್ಸ್ ಅ ಗಾರ್ಡನ್ ಪಿಕ್ಚರ್. ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಬರಿ. ಇದು 2 ವಾಕ್ಯ ಮುಗಿದು. ಈ ನೆಕ್ಸ್ಟ್ ವಾಕ್ಯ, ಇಲ್ಲೊಬ್ರು ಏನ್ ಮಾಡ್ತಿದಾರ, ಟೀಚರ್ ಈಸ್ ಟೀಚಿಂಗ್ ಅಬೌಟ್ ಟ್ರೀಸ್. ಅವ್ರು ಪಾಠ ಮಾಡ್ತಿರೋದನ್ನ ವಾಕ್ಯ ಮಾಡಿದ್ರು ಸಿಂಪಲ್ ಆಗಿ. ಮತ್ತ ಹಿ ಈಸ್ ಯೂಸಿಂಗ್ ಅ ಟ್ರೀ ಪಿಕ್ಚರ್. ಒಂದು ಟ್ರೀ ಪಿಕ್ಚರ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಕೊಡಿ. ಟ್ರೀ ಪಿಕ್ಚರ್, ಇಟ್ ಈಸ್ ಅ ಟ್ರೀ ಪಿಕ್ಚರ್ ಇಸ್ ದೇರ್ ಅಂತಾನೂ ಬರಿಬಹುದು. ದೇರ್ ಇಸ್ ಅ ಟ್ರೀ ಪಿಕ್ಚರ್ ಅಂತಾನೂ ಬರಿಬಹುದು, ಏನೋ ತೊಂದರೆ. ನೆಕ್ಸ್ಟ್, ಅವರು ಸ್ಟಿಕ್ ಹಿಡ್ಕೊಂಡಿದ್ದಾರಲ್ಲ, ಹಿ ಈಸ್ ಹೋಲ್ಡಿಂಗ್ ಅ ಸ್ಟಿಕ್ ಇನ್ ಹಿಸ್ ಹ್ಯಾಂಡ್. ಇನ್ ಹಿಸ್ ಹ್ಯಾಂಡ್ ಬರ್ ಇದಕ್ಕೆ, ಹೌದೇನ? ಆಮೇಲೆ ಹಿ ಶೋಯಿಂಗ್ ಅ ಟ್ರೀ. ಏನ್ ಮಾಡ್ತಿದ್ದಾರೆ, ಒಂದು ಟ್ರೀ ಅನ್ನ ತೋರಿಸ್ತಾ ಇದ್ದಾರೆ. ಅದಕ್ಕೆ ಈ ವಾಕ್ಯ ನೋಡಿ, ಸಣ್ಣ ಸಣ್ಣ ವಾಕ್ಯ. ಸ್ಟೂಡೆಂಟ್ಸ್ ಆರ್ ಸಿಟ್ಟಿಂಗ್ ಆನ್ ದ ಟ್ರೀ ಟ್ರಂಕ್ಸ್. ಎಲ್ಲ ಸ್ಟೂಡೆಂಟ್ಸ್ಗಳು ಟ್ರೀ ಟ್ರಂಕ್, ಕಟ್ ಮಾಡಿದಂತ ಟ್ರೀ ಟ್ರಂಕ್ಸ್ ಮೇಲೆ ಕೂತ್ಕೊಂಡಿದ್ದಾರೆ. ಆರ್ ಯೂಸ್ ಮಾಡಿ ನೋಡಿ. ದೇ ಕಟ್ ಆಲ್ ಟ್ರೀಸ್. ಎಲ್ಲ ಮರಗಳನ್ನು ಕಟ್ ಮಾಡಿದೆ. ಸೊ ದೇ ಕಟ್ ಅಂತ ಮಾಡಿದ್ರೆ ದೇ ಕಟ್ ಡೌನ್. ದೇ ಹಾವ್ ಕಟ್ ಡೌನ್ ಆಗ್ಬೇಕು. ಸೊ ಸ್ವಲ್ಪ ಸ್ವಲ್ಪ ನಡೆಯುತ್ತೆ, ಏನು ತೊಂದರೆ. ನಿಮ್ಗೆ ಸಿಂಪಲ್ ಆಗಿರ್ಲಿ ಅಂತ ಮಾಡಿದೆ. ದೇ ಹಾವ್ ಕಟ್ ಡೌನ್ ಆಲ್ ಟ್ರೀಸ್ ಅಂತ ಆಗ್ಬೇಕಾಗ್ತದೆ. ಓಕೆ, ಇರ್ಲಿ. ನೆಕ್ಸ್ಟ್, ವಿ ಶುಡ್ ನಾಟ್ ಕಟ್ ದ ಟ್ರೀಸ್. ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಅದು ಬರೀರಿ. ಈ ಪಿಕ್ಚರ್ ಅಲ್ಲಿ ಇದು ಎನ್ವೈರನ್ಮೆಂಟ್ ಪೊಲ್ಯೂಷನ್ ಬಗ್ಗೆ ಇದೆ. ಸೊ ಮರ ಕಟ್ ಮಾಡಿದ್ರೆ ಹೆಂಗೆ, ಅದಕ್ಕೆ ಮರ ಕಟ್ ಮಾಡಬಾರ್ದು ಅಂತ ಹಾಕಿದ್ದೀನಿ. ಮತ್ತ ವಿ ಹೌ ಟು ಸೇವ್ ದ ಟ್ರೀಸ್ ಅಂತ ಹಾಕಿದ್ದೀನಿ. ಮತ್ತ ಮರಗಳಿಂದ ಏನೆಲ್ಲ ಲಾಭ ಐತಿ, ಟ್ರೀಸ್ ಗಿವ್ ಅಸ್ ಆಕ್ಸಿಜನ್ ಕೊಡ್ತಾವ ಅಂತ ಹಾಕಿದ್ದೀನಿ. ಸಿಂಪಲ್ ಸಿಂಪಲ್ ವಾಕ್ಯ. ಆಮೇಲೆ ಟ್ರೀಸ್ ಗಿವ್ ಅಸ್ ಶೇಡ್, ನೆರಳು ಕೊಡ್ತಾವ ಅಂತ ಹಾಕಿದ್ದೀನಿ. ಆಮೇಲೆ ಟ್ರೀಸ್ ಗಿವ್ ಅಸ್ ಫ್ರೆಶ್ ಏರ್ ಅಂತ ಹಾಕಿದ್ದೀನಿ. ಸೇವ್ ದ ಟ್ರೀಸ್ ಅಂತ ಹಾಕಿಬಿಟ್ಟಿದ್ದೀನಿ, ಮುಗಿ. ಇದನ್ನೇ ಇಷ್ಟೊತ್ತನ ಮಾಡಿದ್ರೆ ಸಮ್ ಅಪ್ ಮಾಡ್ತೇನೆ. ಇದಕ್ಕೂ ಒಂದೇ ಸಣ್ಣ ಸಣ್ಣ ವಾಕ್ಯಗಳು ಮಾಡಿ, ಸಿಂಪಲ್ ವಾಕ್ಯ ಮಾಡಿ, ಕರೆಕ್ಟ್ ಮಾಡಿ. ಓಕೆ, ದಿಸ್ ಇಸ್ ಅ ಮೀನಿಂಗ್ಫುಲ್ ಪಿಕ್ಚರ್. ಅದನ್ನೇ ವಾಕ್ಯ ಎಲ್ಲ ಕೂಡಿಸಿ ಇಲ್ಲಿ ಬರ್ದಿದ್ದು ನೋಡ್ರಿ. ಮಾಡಿ ಎಷ್ಟು ಈಸಿ ನೋಡಿ. ಎಷ್ಟೊಂದು ವಾಕ್ಯನ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ, ಹೌದಾ? ಅಷ್ಟೊಂದು ವಾಕ್ಯನ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ಸಿಂಪಲ್ ಆಗಿ. ಓಕೆ, ಇದನ್ನ ಆಕ್ಚುಲಿ ಪ್ಯಾರಾಗ್ರಾಫ್ ಆನ್ಸರ್ ಆಗಿ ಬರೆದಿದೆ ಅಂತಲ್ಲ, ಅದಕ್ಕೆ ಪ್ಯಾರಾಗ್ರಾಫ್ ಮಾಡಿ ಬರೀರಿ. ಈ ರೀತಿ ಬರೀರಿ. ಇಷ್ಟು ಬ್ಯೂಟಿಫುಲ್. ಇದಕ್ಕೆ ಯಾರು ಮಾರ್ಕ್ಸ್ ಕೊಡಲ್ಲ ಹೇಳ್ರಿ? ನಾನು ಇದಕ್ಕೆ ಹಿಡಿದು 2 ಮಾರ್ಕ್ಸ್ ಅಂತ ಅನ್ಕೊಂಡಿದ್ದೀನಿ. ಡೆಫಿನೆಟ್ಲಿ ದೇ ಹ್ಯಾವ್ ಟು ಗಿವ್ 3 ಮಾರ್ಕ್ಸ್. ಆರಾಮಾಗಿ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಮುಗಿತಾ? ರೈಟಾ? ಎಸ್. ನಾನು ಇಲ್ಲಿವರೆಗೂ 3 ಅಂಕದ 2, ಒಂದು ಪ್ರೊಫೈಲ್ ರೈಟಿಂಗ್, ಇನ್ನೊಂದು ಪಿಕ್ಚರ್ ರೈಟಿಂಗ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ನಾನು ಹಿಡಿದದ್ದು ಟೋಟಲ್ 2 ಹಿಡಿದಿದ್ದೀನಿ. 3 ಅಂಕವನ್ನು ಆರಾಮಾಗಿ ಪಡ್ಕೋಬಹುದು. ಓಕೆ, ಸೊ ಈ ಎಲ್ಲ ವಿಡಿಯೋಗಳು ಮಾಡುವ ಉದ್ದೇಶ ಒಂದೇ, ನಮ್ಮ ವಿದ್ಯಾರ್ಥಿಗಳಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದು ಮಾತ್ರ. ಓಕೆ, ಖುಷಿ ಖುಷಿಯಾಗಿ ಓದ್ಬೇಕು. ಏನಪ್ಪ ಇಷ್ಟು ಈಸಿ ಇದೆಲ್ಲ ಅನ್ಕೋಬೇಕು. ಓಕೆ, ರೈಟಾ? ಸೊ ಸರ್, ನೆಕ್ಸ್ಟ್ ವಿಡಿಯೋ ಯಾವುದು? ಸೊ ಮತ್ತೆ 28 ಮಾರ್ಕ್ಸ್ ನಲ್ಲಿ ಏನು ಉಳಿದಿದೆಯಲ್ಲ, ಎಲ್ಲಿ ತನ ಆಯ್ತು ಇವಾಗ? ಪಿಕ್ಚರ್ ರೈಟಿಂಗ್ ತನ ಆಯ್ತಾ? ಪ್ರೊಫೈಲ್ ಆಯ್ತು, ಪಿಕ್ಚರ್ ರೈಟಿಂಗ್ ಆಯ್ತು. ಸೊ ನೆಕ್ಸ್ಟ್ ನಾನು ಲೆಟರ್ ರೈಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಬಹಳಷ್ಟು ಈಜಿ ಲೆಟರ್ ರೈಟಿಂಗ್ ಬರೋದು 5 ಅಂಕವನ್ನ ಪಡ್ಕೋಬಹುದು. ಅದ್ರ ಬಗ್ಗೆ ಹೇಳ್ತೀನಿ. ಸೊ ಸಿಲೆಬಸ್ ಇವೆಲ್ಲವನ್ನ ನಾನು ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ,
ರೈಟ್ ಸರ್. ನಾವೇನ್ ಮಾಡ್ಬೇಕು ಸರ್ ಅಂತಂದ್ರೆ, ನಮ್ಗೆ ಇನ್ಸ್ಪೈರ್ ಮಾಡ್ಬೇಕ್ರಿ. ಲೈಕ್ ಮಾಡೋ ಮೂಲಕ, ಶೇರ್ ಮಾಡೋ ಮೂಲಕ, ಸಬ್ಸ್ಕ್ರೈಬ್ ಆಗೋ ಮೂಲಕ ಎಲ್ಲೋ ಫ್ರೀ ಇದೆ ನಮಗೆ ಇನ್ಸ್ಪೈರ್ ಮಾಡೋಂತ ಆಗುತ್ತೆ. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.